ಈ ಕೋಲ್ಡ್ ವೆದರ್ಗೆ ಸ್ಪೆಷಲ್ ಆಗಿ ಮನೇಲೆ ಯಾವ ರೀತಿ ಕ್ರಿಸ್ಪಿ ಗೋಬಿ ಫ್ರೈ ಮಾಡೋದು ಅಂತ ನೋಡೋಣ ಬನ್ನಿ. ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗೋಬಿನ ಉಪ್ಪು ಅರಿಶಿನ ಹಾಕಿ 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಉಪ್ಪು, ಖಾರ, ಗರಂ ಮಸಾಲ, ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ಲರಿನ ರೆಡಿ ಮಾಡ್ಕೊಳ್ಬೇಕು. ಕೋಟಿಂಗ್ಗೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಗೋಬಿನ ಕಾರ್ನ್ಫ್ಲೋರ್ ಸ್ಲರಿಯಲ್ಲಿ ಎತ್ತಿ ಬ್ರೆಡ್ ಕ್ರಮ್ಸಿಂದ ಕೋಟಿಂಗ್ ಮಾಡಿದ್ರೆ ಫ್ರೈ ಮಾಡ್ಕೊಳ್ಳೋಕ್ಕೆ ಗೋಬಿ ರೆಡಿ ಆಗುತ್ತೆ. ನೋಡಿ, ಈ ಥರ ಈವನ್ ಆಗಿ ಚೆನ್ನಾಗಿ ಎಲ್ಲ ಕಡೆ ಹೊಂದೋ ಥರ ಕೋಟಿಂಗ್ ಮಾಡ್ಕೊಳ್ಬೇಕು. ನಾನಿವತ್ತು ಫಾರ್ಚೂನ್ ಅವರ ಸನ್ಲೈಟ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಬೇರೆ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಇದು 17% ಲೆಸ್ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ಮೇಲೆ ಆಯಿಲ್ ಫುಡ್ ತಿನ್ನೋಕ್ಕೆ ಭಯನೇ ಇರಲ್ಲ. ನೀವು ಟ್ರೈ ಮಾಡಿ. ಆಯಿಲ್ಗೆ ರೆಡಿ ಮಾಡ್ಕೊಂಡಿರೋ ಗೋಬಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಗೋಬಿ ಫ್ರೈ ರೆಡಿ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಎಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವೆದರ್ಗೆ ಮಾಡಿಸಿದ ರೆಸಿಪಿ ಇದು, ನೀವು ಟ್ರೈ ಮಾಡಿ.